ಇವತ್ತು ಸ್ಪೆಷಲ್ ಆಗಿ ಚಿಕನ್ ಮಲಾಯ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ. ನೀವು ಒಂದ್ಸಲ ಚಿಕನ್ ತಂದಾಗ ಈ ರೀತಿ ಒಂದು ಮಲಾಯ್ ಕಬಾಬ್ ಮಾಡಿ ತಿಂದು ನೋಡಿ, ರುಚಿ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ. ಇವತ್ತು ನಾನು ಬೋನ್ಲೆಸ್ ಚಿಕನ್ ನ ತಗೊಂಡಿದ್ದೀನಿ. 1/2 kg ಬೋನ್ಲೆಸ್ ಚಿಕನ್ ತಗೊಂಡು ಈ ಮಲಾಯ್ ಕಬಾಬ್ ನ ಮಾಡ್ತಾ ಇದ್ದೀನಿ. ಬೋನ್ಲೆಸ್ ಚಿಕನ್ ತಗೊಂಡ್ರೆ ಈ ಮಲಾಯ್ ಕಬಾಬ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ಬೋನ್ಲೆಸ್ ಚಿಕನ್ ಇಷ್ಟ ಆಗಲ್ಲ ತಿನ್ನೋದಿಕ್ಕೆ, ಹಾಗಾಗಿ ವಿತ್ ಬೋನ್ ತಗೊಂಡು ಕೂಡ ಮಾಡಬಹುದು. ಆದ್ರೆ ಸ್ಕಿನ್ ಔಟ್ ಮಾಡಿ ತಗೊಳ್ಳಿ, ಆದ್ರೆ ನಿಮ್ಗೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ವಿಡಿಯೋನ ಶುರು ಮಾಡೋ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಲಿಂಕ್ ಅನ್ನ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾ ಇರಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ, ಇವಾಗ ನಾನು ಚಿಕನ್ ಮಲಾಯ್ ಕಬಾಬ್ ಮಾಡೋದಕ್ಕೆ 1/2 kg ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ. ಈ ರೀತಿಯಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸ್ ಕೂಡ ಮಾಡಿದ್ದೀನಿ. ಕೆಲವೊಂದು ದೊಡ್ಡ ಪೀಸ್ ಇದೆ, ಆದರೆ ಪೀಸ್ ತುಂಬ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೋನ್ ಚಿಕನ್ ತಂದರೆ ನೀವು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಬೋದು, ಆದರೆ ನಿಮಗೆ ಮಲಾಯ್ ಕಬಾಬ್ಗೆ ಬೋನ್ಲೆಸ್ ಚಿಕನ್ ಇದ್ದರೆ ಒಳ್ಳೆಯದಾಗುತ್ತೆ ಮಾಡೋದಕ್ಕೆ. ಇವಾಗ ಇದಕ್ಕೆ ಏನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಬೇಕು ಅಂತ ತೋರಿಸ್ತೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಟೀ ಸ್ಪೂನ್ ಉಪ್ಪಷ್ಟು ತಗೊಂಡಿದ್ದೀನಿ. 1/4 ಟೀ ಸ್ಪೂನ್ಗಿಂತ ಜಾಸ್ತಿ ಅರಿಶಿನ, ಹಾಗೆಯೇ 1 ಟೀ ಸ್ಪೂನ್ನಷ್ಟು ನಾನು ಜೀರಾ ಪೌಡರ್ ತಗೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ನಷ್ಟು ಗರಂ ಮಸಾಲ, ನಂತರ ಇಲ್ಲಿ 3 ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿನ ತಗೊಂಡಿದ್ದೀನಿ. ನಮಗೆ ಚಿಕನ್ ಹೀಟ್ ಆಗಿರೋದ್ರಿಂದ ಕರಿಮೆಣಸು ತಂಪು, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಆಗುತ್ತೆ ಅಂತಾದರೆ ನೀವು ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಹಾಗೆಯೇ ನೋಡಿ, ಇಷ್ಟು ದೊಡ್ಡ ಲಿಂಬು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ರಸ ಇರ್ಬೋದು. ಇದನ್ನು ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕಿದೆ. ಹಾಗೆಯೇ ಇಲ್ಲಿ ನಾವಿದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಮೊಸರು ತಗೊಂಡಿದ್ದೀನಿ. ಹಾಗೆಯೇ ಒಂದು 3 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರು, ಹಾಗೆಯೇ ಒಂದು 3 ಟೇಬಲ್ ಸ್ಪೂನ್ನಷ್ಟು ಇದು ಫ್ರೆಶ್ ಕ್ರೀಮ್, ಇದು ಅಮೂಲ್ ಅವರ ಫ್ರೆಶ್ ಕ್ರೀಮನ್ನು ತಗೊಂಡಿದ್ದೀನಿ. ನಂತರ ಈ ಕೊತ್ತಂಬರಿ ಸೊಪ್ಪು, ಇವೆಲ್ಲನೂ ಹಾಕಿ ನಾವು ಮ್ಯಾರಿನೇಟ್ ಮಾಡಲಿಕ್ಕಿದೆ. ನಂತರ ಲಾಸ್ಟಲ್ಲಿ ನಾವು 1 ಟೀ ಸ್ಪೂನ್ನಷ್ಟು ತೆಂಗಿನೆಣ್ಣೆನ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಇಡುವಂಥದ್ದು. ಇವಾಗ ಫಸ್ಟಿಗೆ ನಾನು ಇದಕ್ಕೆ ಲಿಂಬು ರಸನ ಸೇರಿಸ್ತಾ ಇದ್ದೀನಿ. ನೀವು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹಾಕೋದಾದರೆ 2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ನಂತರ ಈ ಎಲ್ಲ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಮೊಸರು ಒಂದು 5-6 ಟೇಬಲ್ ಸ್ಪೂನ್ ಸೇರಿಸಿದ್ರು ಪರವಾಗಿಲ್ಲ, 1/2 kg ಚಿಕನ್ಗೆ ಅಷ್ಟು ಸೇರಿಸ್ಬೋದು. ಇವಾಗ ಕಾರ್ನ್ಫ್ಲೋರು, ನಂತರ ಫ್ರೆಶ್ ಕ್ರೀಮು, ಕೊತ್ತಂಬರಿ ಸೊಪ್ಪು, 1/2 kg ಅಷ್ಟು ಚಿಕನ್ನಿಗೆ ಎಷ್ಟು ಸಾಕಾಗುತ್ತೆ. ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಕ್ಕೆ ಮರ್ತಿದ್ದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಬೇಕು. ಹಾಗೆಯೇ ಇವಾಗ ಕೊಕೊನಟ್ ಆಯಿಲ್ ಸೇರಿಸಬೇಕು. ನೋಡಿ, ಕೊಕೊನಟ್ ಆಯಿಲ್ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮ್ಯಾರಿನೇಟ್ ಮಾಡಿ ಒಂದು ಮಿನಿಮಮ್ 1 ಅವರ್ ಆದರೂ ಇದನ್ನು ಇಡಬೇಕು. ನಾನು ಫುಲ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ನೆಕ್ಸ್ಟ್ ಡೇ ಇದನ್ನು ಫ್ರೈ ಮಾಡ್ತೀನಿ. ಆವಾಗ ಇನ್ನೂ ಕೂಡ ತುಂಬ ಟೇಸ್ಟಾಗಿರುತ್ತೆ. ನೀವು ಅರ್ಜೆಂಟಲ್ಲಿ ಮಾಡೋದಾದರೆ ಒಂದು ಮಿನಿಮಮ್ 1 ಅವರ್ ಆದರೂ ಇದನ್ನು ಮ್ಯಾರಿನೇಟ್ ಮಾಡಿ ಈ ಥರ ಮುಚ್ಚಾಳನ ಮುಚ್ಚಿಬಿಟ್ಟು ಇಡಿ, ನಂತರ ಫ್ರೈ ಮಾಡಿ. ಇವಾಗ ನಾನು ಇದನ್ನು ಫುಲ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇವಾಗ ಫ್ರೈ ಮಾಡೋದಕ್ಕೆ ನಾನು ಕಬ್ಬಿಣದ ಕಾವಲಿನ ತಗೊಂಡಿದ್ದೀನಿ. ಇದು ನೋಡಿ, ನೈಟ್ ಫುಲ್ ನಾನು ಇದು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದು. ಇವಾಗ ಫ್ರೈ ಮಾಡೋಣ. ಫ್ರೈ ಮಾಡೋದಕ್ಕೆ ನಾನಿಲ್ಲಿ ನೋಡಿ ಅಮೂಲ್ನವರ ಬಟರ್ ತಗೊಳ್ತಾ ಇದ್ದೀನಿ.
ಬಟರ್ನ ಯೂಸ್ ಮಾಡ್ತೀನಿ ನಾನು. ಇದು ಬಿಸಿ ಆಗಲಿ. ಬಿಸಿ ಆದ ನಂತರ ಒಂದೊಂದೇ ಚಿಕನ್ ಪೀಸ್ ಇಟ್ಟು ನಂತರ ಫ್ರೈ ಮಾಡಿದರೆ ಆಯಿತು. ಇವಾಗ ಗ್ಯಾಸ್ ಸಿಮ್ಮಲ್ಲಿಟ್ಟು ಫ್ರೈ ಮಾಡೋಣ. ನೈಟ್ ಫುಲ್ಲು ಮ್ಯಾರಿನೇಟ್ ಮಾಡಿಟ್ಟಿದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಇವಾಗ ಇದಕ್ಕೊಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಇದೇ ಥರ ಫ್ರೈ ಆಗಲಿ. ಇವಾಗ ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸೈಡ್ ಕೂಡ ಫ್ರೈ ಆಗಲಿ. ಇವಾಗ ನೋಡಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಬಿಡೋಣ. ನೋಡಿ ರುಚಿಯಾದಂಥ ಒಂದು ಮಲಾಯ್ ಕಬಾಬ್ ರೆಡಿಯಾಗಿದೆ. ನೀವು ಕೂಡ ಚಿಕನ್ ತಂದಾಗ ಇದೇ ರೀತಿ ಟ್ರೈ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲಿಂಕನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.